ಪಾದಕ್ಕೆ ನಮಸ್ಕಾರ ಮಾಡಿ. ಇದು ಸಂತ ಜನ ಅಲ್ಲ, ಇದು ಸ್ವಂತ ಜನ. ನಾವು ಸಂತನಲ್ಲ. ಎಲ್ಲರೂ ಕೊಂದಿಯಲ್ಲಿದ್ದಾಗಲಿಂದ ನಾನೆಂದೆಂದೂ ನೋಡಿರಲಿಲ್ಲ. ನಾವು 8 ಚುನಾವಣೆಗಳನ್ನು ಮಾಡಿದ್ದೀವಿ. ಈ ಜನಸ್ಥಾನವನ್ನು ನಾವು ಕಂಡಿರಲೇ ಇಲ್ಲ. ಇವತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಆಶೀರ್ವಾದ ನಮ್ಮ ತಾಲೂಕಿಗೆ ಅತ್ಯಗತ್ಯವಾಗಬೇಕಾಗಿದೆ. ಒಂದು ಮಾತನ್ನು ಹೇಳ್ತೀವಿ, ಇವತ್ತೇನು ವಿರೋಧ ಪಕ್ಷದವರು ಚುನಾವಣೆ ಮಾಡ್ತಾ ಇದ್ದಾರೆ, ಅವ್ರು ಚುನಾವಣೆ ಮಾಡ್ತಾ ಇಲ್ಲ. ಅವರು ಟೂರಿಂಗ್ ಟಾಕೀಸು 18ನೇ ತಾರೀಕು ಸಿನಿಮಾ ಹಿಡಿತಾರೆ. ಅವರು ಅವ್ರ ವಾಹನ ನೋಡಿ ಅಭ್ಯರ್ಥಿ ಸುಮಲತಾ ಅವರು 2ನೇದು ಅವ್ರ ಮಗ, 3ನೇದು ದರ್ಶನ್, 4ನೇದು ಯಶ್. ನಮಗೂ ಬೋರ್ಡ್ ಬಿಟ್ಟು ಕಾಲ್ ತೊಳಿತಕ್ಕಂಥ ಎಲ್ಲ ನಾಯಕರುಗಳು, ತಾಲೂಕ್ ಪಂಚಾಯತಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, MLAಗಳು, ನೀವು ಬೈದ್ರೆ ನಾವು ಬಯಸ್ಕೊಳ್ತೇವೆ, ನಾವು ಬೈದ್ರೆ ನೀವು ಬಯಸ್ಕೊಳ್ತೀವಿ. 11ನೇ ತಾರೀಕು ಆದ್ಮೇಲೆ ಇವ್ರ ಅಡ್ರೆಸ್, ಇವ್ರ ಫೋನ್ ನಂಬರು ಯಾರು ಸಿಗೋದಿಲ್ಲ. ನಿಮ್ಮೂರಿಗೆ ರಸ್ತೆ ಆಗ್ಬೇಕು, ನಿಮ್ಮೂರಿಗೆ ಸಾಮೂಹಿಕ ಭವನಗಳಾಗಬೇಕು, ಕೆರೆಗಳಿಗೆ ನೀರು ತುಂಬಬೇಕು, ಎಲ್ಲ ಕೆಲಸ ಕಾರ್ಯಗಳಿಗೆ ಆಶೀರ್ವಾದ ಬೇಕು ಅಂದ್ರೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಬೇಕು. ಒಂದು ಓಟು ಅವರು ಮೆರವಣಿಗೆ ಮಾಡಿದ್ಮೇಲೆ ಆ ಚೆನ್ನಾಗಿ ನೀವು ಧಿಕ್ಕಾರಕ್ಕೆ ಹೋಗ್ಬೇಕು. ಇವತ್ತು ನೀವು ಧಿಕ್ಕಾರಕ್ಕೆ ಹೋಗ್ಬೇಕು. ಇವತ್ತು ಸಿನಿಮಾಗಳು ಎಲ್ಲ ಇದು, ನೀವು ಎಲ್ಲ ದೊಡ್ಡ ಮುಖಗಳು ಹೇಳ್ತೇವೆ. ನೀವೆಲ್ಲ ರೈತಾಪಿ ವರ್ಗ, ನನ್ನ ಮನೆಯಿಂದ ಬಂದಿದ್ದೀರಿ, ಹಳ್ಳಿಯಿಂದ ಬಂದಿದ್ದೀರಿ, ಪಕ್ಷಕ್ಕೆ ತ್ಯಾಗ ಮಾಡತಕ್ಕಂಥವ್ರು. ಇವತ್ತಿನಿಂದ 8 ದಿವಸ ಮನೆ ಕೆಲಸ ಬಿಟ್ಬಿಡಿ. ನಿಖಿಲ್ ಕುಮಾರಸ್ವಾಮಿ ಎಲ್ಲ ನಿಂತಿರೋದು ಚುನಾವಣೆಗೆ, ನೀವೇ ನಿಂತಿರೋದು ಚುನಾವಣೆಗೆ, ನೀವೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನಿಮ್ಮ ಊರುಗಳಲ್ಲಿ ಮತಗಟ್ಟೆಯಲ್ಲಿ ನಿಂತು ಹೆಚ್ಚು ಓಟ್ ಹಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಂಡು ನೀವೆಲ್ಲರ ಪಾಲಿಗೆ ನಮಸ್ಕಾರ ಮಾಡಿ ನನ್ನ ಮಾಧ್ಯಮ ಮುಗಿಸಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮ ಉದ್ದೇಶ ಮಾತಾಡ್ತಾರೆ.